ದೇಶಾದ್ಯಂತ ಇಂದು ಶ್ರೀರಾಮನವಮಿ ಸಂಭ್ರಮ. ಅಯೋಧ್ಯೆ ಬಲರಾಮನಿಗೆ ಇಂದು ಸೂರ್ಯನ ತಿಲಕ ಕೂಡ ಸೂರ್ಯ ರಶ್ಮಿ ಮೂಲಕ ಬಿದ್ದಿರುವಂತದ್ದು. ಹಲವೆಡೆ ಶ್ರೀರಾಮನಿಗೆ ಇವತ್ತು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸಲಾಗಿದೆ. ಸುಮಾರು 50 ಲಕ್ಷ ಭಕ್ತರಿಂದ ಅಯೋಧ್ಯೆ ಶ್ರೀರಾಮನ ದರ್ಶನಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಯೋಧ್ಯ ಶ್ರೀರಾಮ ಮಂದಿರಕ್ಕೆ ಇವತ್ತು ಸಾಗರೋಪಾದಿಯಾಗಿ ಭಕ್ತಗಣ ಹರಿದು ಬಂದಿದೆ. ಅಯೋಧ್ಯೆಯಲ್ಲಿ ಇವತ್ತು ಜನದಟ್ಟಣೆ ಕೂಡ ಹೆಚ್ಚಾಗಿರುವ ಹಿನ್ನೆಲೆ ಭಾರಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಕುಂಭಮೇಳದ ಮಾದರಿಯಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ. ಡ್ರೋನ್ ಕಣ್ಗಾವಲನ್ನು ಕೂಡ ಅಲ್ಲಿ ಇರಿಸಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಮಧ್ಯಾಹ್ನದವರೆಗೂ ಎಲ್ಲ ವಿಶೇಷ ಪಾಸ್ಗಳನ್ನು ಕೂಡ ರದ್ದು ಮಾಡಿ ಸಾರ್ವಜನಿಕ ದರ್ಶನಕ್ಕೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಸರಯೂ ನದಿ ಸೇರಿ ಎಲ್ಲ ಕಡೆ ಕೂಡ NDRF ಇರ್ಬೋದು, SDRF ಇರ್ಬೋದು, ಹಲವಾರು ಭದ್ರತಾ ಪಡೆಗಳನ್ನ ನಿಯೋಜನೆ ಮಾಡಲಾಗಿದೆ. ರಾಮನವಮಿ ಹಿನ್ನೆಲೆ ಯಾವುದೇ ಸಣ್ಣ ಅಹಿತಕರ ಘಟನೆ ಕೂಡ ನಡೆಯದಂತೆ ಇವತ್ತು ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಸುತ್ತಮುತ್ತ ಬಂದೋಬಸ್ತನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. ಜೊತೆಗೆ ಶ್ರೀರಾಮ ಬಾಲರಾಮನಿಗೂ ಕೂಡ ಬೆಳಗ್ಗೆಯಿಂದಲೂ ನಿರಂತರವಾಗಿ ವಿಶೇಷವಾದಂತಹ ಪೂಜೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವಿವಿಧ ಪೂಜಾ ಕೈಂಕರ್ಯಗಳನ್ನು ಕೂಡ ಇದುವರೆಗೂ ಶ್ರೀರಾಮನಿಗೆ ನೆರವೇರಿಸಲಾಗಿದೆ. ಈ ಮೂಲಕ ಇಡೀ ದೇಶದಾದ್ಯಂತ ಕೂಡ ಶ್ರೀರಾಮನ ಈ ಹಬ್ಬ ಶ್ರೀರಾಮನವಮಿಯನ್ನ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ.